ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತು ವೀಕೆಂಡ್ ಐತಿ ಆ್ಯಂಡ್ ನಾ ಇವತ್ತು ಏನು ಪ್ರಿಪೇರ್ ಮಾಡತ್ತೇನಂದ್ರೆ ಸಮ್ ಮಲ್ಟಿ ವಿಟಾಮಿನ್ ಲಡ್ಡೂಸ್ ಎಟ್ ಹೋಮ್. ಯಾಕಂದ್ರೆ ಇವು ಜಿಂಕ್, ಐರನ್, ವಿಟಾಮಿನ್ಸ್, ಕ್ಯಾಲ್ಶಿಯಮ್ ಇವೆಲ್ಲ ಆ್ಯಕ್ಚುಲಿ ಇಂಡಿಯಾದೊಳಗೆ ಮಸ್ತಾಗಿ ಸಿಗ್ತಾವೆ. ಬಟ್ ಬೇರೆ ಕಂಟ್ರಿ ಒಳಗೆಲ್ಲ ಡ್ಯೂ ಟು ಸನ್ ಡೆಫಿಷಿಯನ್ಸಿ ಭಾಳ ಪ್ರಾಬ್ಲಮ್ ಇರ್ತೈತಿ. ಹಾಗಾಗಿ ನಿಮ್ಗೆ ಜಾಯಿಂಟ್ ಪೇನ್, ಹೇರ್ ಲಾಸ್, ಆಮೇಲೆ ಗ್ರೇ ಹೇರ್ ಜಾಸ್ತಿ ಆಗೋದು, ಇಂಥವು ಏನೇನೋ ವಿಚಿತ್ರ ಪ್ರಾಬ್ಲಮ್ಸ್ ಇರ್ತಾವೆಲ್ಲ. ಸೊ ಅದಕ್ಕೆ ನ್ಯಾಚುರಲಿ ಇನ್ಸ್ಟೆಡ್ ಆಫ್ ಇಲ್ಲೆಲ್ಲ ಇವು ಸಪ್ಲಿಮೆಂಟ್ಸ್ ತಗೋತಾರೆ ಇವರು. ವಿಟಾಮಿನ್ಸ್, ಕ್ಯಾಲ್ಶಿಯಮ್ದು, ಜಿಂಕ್ದು ಎಲ್ಲ ಸಪ್ಲಿಮೆಂಟ್ಸ್ ತಗೋತಾರೆ. ನಾ ಅದೆಲ್ಲ ಅವಾಯ್ಡ್ ಮಾಡಕತ್ತೇಳಿ ಮನ್ಯಾಗ ನ್ಯಾಚುರಲ್ ಆಗಿ ಒಂದು ಮಲ್ಟಿ ವಿಟಾಮಿನ್, ಜಿಂಕ್, ಕ್ಯಾಲ್ಶಿಯಮ್, ವಾಟ್ ಎವರ್ ಲೈಕ್ ಆಲ್ ದೋಸ್ ಇದ್ದದನ್ನು ಒಂದು ಲಡ್ಡು ಪ್ರಿಪೇರ್ ಮಾಡತ್ತೀನಿ. ಇಂಟರ್ನೆಟ್ನಾಗ ಭಾಳ ಅದಾವೆ ಈ ಥರದ್ದು. ಸೊ ಅದನ್ನು ನಾನು ಫಾಲೋ ಮಾಡ್ಕೊಂಡು ರೆಡಿ ಮಾಡತ್ತೀನಿ. ಮೇನ್ ಅಂದ್ರೆ ಫಸ್ಟ್ ಇವು ಡಿಫ್ರೆಂಟ್ ಟೈಪ್ ಆಫ್ ಸೀಡ್ಸ್, ಪಂಪ್ಕಿನ್ ಸೀಡ್, ಆಮೇಲೆ ಸನ್ಫ್ಲವರ್ ಸೀಡ್, ಆಮೇಲೆ ಇಲ್ಲೊಂದು ಐತೆ ನೋಡಿ ಇದು ಚಿಯಾ ಸೀಡ್ಸ್, ಇದು ಚಿಯಾ ಸೀಡ್, ಆಮೇಲೆ ಜಾಸ್ತಿ ಇವು ಬಾದಾಮ್, ಆಮೇಲೆ ಇದು ವಾಲ್ನಟ್, ಫಾಕ್ಸ್ ಸೀಡ್ ಇಲ್ಲ ಮಕಾನ ಅಂತಾರೆ ಇದಕ್ಕೆ, ಆಮೇಲೆ ಎಳ್ಳು, ಇದು ಸ್ವೀಟ್ ಏಜೆಂಟ್ ಒಂದು ಸ್ವಲ್ಪ ಇದು ಡೇಟ್ಸ್ ಹಾಕತ್ತೀನಿ ನಾನು. ಡೇಟ್ಸ್ ಸ್ಕಿಪ್ ಮಾಡ್ಬೋದು, ಯಾರಿಗೆ ಸ್ವೀಟ್ ಲೈಕ್ ಆಗಂಗಿಲ್ಲ ಅವರು. ಆಮೇಲೆ ಆ್ಯಕ್ಚುಲಿ ಡ್ರೈ ಕೊಕೊನಟ್ ಸಿಗ್ತೈತಿ ಈ ಥರ ಫ್ರೋಝನ್ ಇದ್ದದ್ದು. ಐ ಮೀನ್ ಲೈಕ್ ನಾಟ್ ಫ್ರೋಝನ್, ಡ್ರೈ ಕೊಕೊನಟ್ ಸಿಗ್ತೈತಿ ಹಿಂಗೆ ರೆಡಿ ಇದ್ದದ ಪೌಡರ್ ಡ್ರೈ ಮಾಡಿ ಇಟ್ಟಿರ್ತಾರೆ. ಸೊ ಅದನ್ನು ತೊಗೊಂಬಂದೇನೆ ನಾನು. ಆಮೇಲೆ ಅದ್ರ ಜೊತೆ ಇದು ರಾಗಿ ಫ್ಲೋರ್ ಸ್ವಲ್ಪ ಆ್ಯಡ್ ಮಾಡಬೇಕು. ಸೊ ಫಸ್ಟ್ ಇದನ್ನೆಲ್ಲ ನೀವು ಸಪ್ರೇಟಾಗಿ ಸ್ವಲ್ಪ ಇದನ್ನು ಹಾಕ್ಕೊಂಡು ಗೇ ಹಾಕ್ಕೊಂಡು ರೋಸ್ಟ್ ಮಾಡಬೇಕು ಈ ಥರ. ಸೊ ಫಸ್ಟ್ ನಾ ಇವು ಸ್ವೀಟ್ಸ್ ರೋಸ್ಟ್ ಮಾಡಿ ಇಟ್ಕೋತೀನಿ ಸೈಡ್. ಆಮೇಲೆ ಒನ್ ಬೈ ಒನ್ ಇವೆಲ್ಲ ಹಾಕ್ಕೊಂಡು ಲೈಟಾಗಿ ರೋಸ್ಟ್ ಮಾಡಿ ಇಟ್ಕೋಬೇಕು. ಸೊ ಐ ವಿಲ್ ರೆಸ್ಯೂಮ್ ದ ವಿಡಿಯೋ ಲೇಟರ್. ಸೊ ನಾನಿಲ್ಲಿ ಸನ್ಫ್ಲವರ್ ಸೀಡ್, ಚಿಯಾ ಸೀಡ್ಸ್, ಆಮೇಲೆ ಏನಪ್ಪ ಇದು ಸನ್ಫ್ಲವರ್ ಸೀಡ್, ಚಿಯಾ ಸೀಡ್, ಪಂಪ್ಕಿನ್ ಸೀಡ್ಸ್ ಎಲ್ಲ ರೋಸ್ಟ್ ಮಾಡಿ ಇಟ್ಟೇನಿ ಸ್ವಲ್ಪ ಸ್ಲೈಟ್ ಗೀ ಒಳಗೆ. ಆಮೇಲೆ ನೆಕ್ಸ್ಟ್ ಇದು ಸಪ್ರೇಟಾಗಿ ಯಾಕೆ ರೋಸ್ಟ್ ಮಾಡ್ಬೇಕಂದ್ರೆ ಇವೆಲ್ಲ ಇದು ಬಾದಾಮ ಮತ್ತು ಇದು ನಮ್ಮ ಮನ್ಯಾಗ ಇದು ಗೋಡಂಬಿ ಇರಲಿಲ್ಲ. ಸೊ ಬಾದಾಮ್ ಮತ್ತು ವಾಲ್ನಟ್ ದಿಸ್ ನೀಡ್ಸ್ ಜಾಸ್ತಿ ಟೈಮ್ ಬೇಕು ಇದಕ್ಕೆ ರೋಸ್ಟ್ ಆಗುತ್ತೆ. ಸೊ ಹಾಗಾಗಿ ಇವು ಸಪ್ರೇಟಾಗಿ ರೋಸ್ಟ್ ಮಾಡ್ಬೇಕು. ಇವು ಸ್ವಲ್ಪ ಕಡಿಮೆ ಟೈಮ್ನಾಗ ರೋಸ್ಟ್ ಆಕ್ಕವ. ಸೊ ಇದು ಮಾಡ್ಬೇಕು, ಟಿಲ್ ಗೋಲ್ಡನ್ ಬ್ರೌನ್ ಬರುತ್ತನ ರೋಸ್ಟ್ ಮಾಡಬೇಕು. ನೆಕ್ಸ್ಟ್ ಈಗ ನಾನು ಇದು ಮಕ್ಕಾಣ ಮತ್ತು ಎಳ್ಳು ಹುರಿಯತ್ತೀನಿ. ಆ್ಯಕ್ಚುಲಿ ಎಳ್ಳು ಸಪ್ರೇಟ್ ಹುರಿದಿದ್ರೆ ಬೆಟರ್ ಇರ್ತೈತಿ, ಯಾಕಂದ್ರೆ ಬೇಗ ರೋಸ್ಟ್ ಆಗ್ತವೆ. ಬಟ್ ಎನಿಹೌ ನಾನು ಎರಡು ಒಂದು ಬಾಕ್ಸ್ನಾಗ ಹಾಕಿಟ್ಟಿನಿ ಅಂತ ಒಮ್ಮೆ ಹಾಕಿಬಿಟ್ಟೆ. ಸೊ ದಟ್ಸ್ ಫೈನ್. ಒಂದು ಸ್ವಲ್ಪ ಇವು ಮಕ್ಕಾನ ಒಂಚೂರು ಹಿಂಗೆ ಕ್ರಿಸ್ಪಿ ಬರೋ ತಕ್ಕ ರೋಸ್ಟ್ ಮಾಡ್ಬೇಕು. ಕಲರ್ ಇಲ್ಲೇ ನಿಮ್ಗೆ ಕ್ಲಿಯರ್ ಕಾಣಿಸ್ತೈತೆ ಅದ್ರದ್ದು. ಒಂಥರ ಹಿಂಗೆ ಸ್ಪಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಕವು, ಬ್ರೌನ್ ಕಂಪ್ಲೀಟ್ ವೈಟ್ ಇರ್ತಾವೆ. ಆಮೇಲೆ ರೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬ್ರೌನ್ ಬರೋಕ್ಕೆ ಸ್ಟಾರ್ಟ್ ಆಕವು. ಸೊ ಅದನ್ನು ನೋಡ್ಕೊಂಡು ನೀವು ತೆಗಿಬೇಕು. ಸೊ ನೆಕ್ಸ್ಟ್ ಈಗ ನಾನು ಇದು ಕೊಬ್ಬರಿ ಹುರಿಯತ್ತೀನಿ, ಡ್ರೈಡ್ ಕೊಕೊನಟ್ ಪೌಡರ್. ಇದು ಬೇಗ ಇದಾಗ್ತೈತಿ. ಸೊ ಈ ಥರದ್ದು. ಆಮೇಲೆ ಇದು ಡೇಟ್ಸ್. ನಾ ಇಷ್ಟು ಡೇಟ್ಸ್ ಹಾಕೇನಿ. ಸ್ವಲ್ಪ ಹಂಗೆ ಉಗುರು ಬೆಚ್ಚಗ ಮಾಡೋದಿಲ್ಲ, ಇಷ್ಟ ಸ್ವಲ್ಪ ಹಂಗೆ ಉಗುರು ಬೆಚ್ಚಗ ಮಾಡಿ ಹಾಕೋದು. ಓಕೆ, ಲಾಸ್ಟ್ ಇಂಗ್ರೀಡಿಯಂಟ್. ಓಕೆ, ಸೊ ಇದು ರಾಗಿ ಹಿಟ್ಟು ಸ್ವಲ್ಪ ಇದು ಹಿಂಗೆ ರೋಸ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ರೋಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗೈತೆ ನಂದು. ಸೊ ಎಲ್ಲ ಕೂಡಿ ಇದ್ರಾಗ ಹಾಕಿಟ್ಟೀನಿ ಒಂದು ಪರಾತ್ ಒಳಗೆ. ಆಮೇಲೆ ಹಿಟ್ಟು ಹಿಂಗೆ ಸಪ್ರೇಟ್ ಇಟ್ಕೊಂಡೇನಿ. ಸೊ ಫಸ್ಟ್ ನಾ ಏನು ಮಾಡ್ತೇನೆ ಅಂದ್ರೆ ಇದಿಷ್ಟು ಗ್ರೈಂಡ್ ಮಾಡ್ಕೋತೇನೆ.
ಇದ್ರೊಳಗೆ ಇದ್ದದ್ದು. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಹಿಟ್ಟು ಹಾಕಿ ಇದು ಮಾಡ್ತೀನಿ. ಐ ವಿಲ್ ಶೋ ಲೈಟರ್.